ಗೈಸ್, ವೆಲ್ಕಮ್ ಟು ಲವ್ದೀಪ್ ಚಾನಲ್. ಇವತ್ತು ನಾನು ನಮ್ಮ ಹಸ್ಬೆಂಡ್ ಮನೇಲಿರೋವಂಥ ಗಾರ್ಡನ್ನ ತೋರಿಸ್ತಿದ್ದೀನಿ. ಅಂದರೆ ಹೊರಗಡೆ ಯಾವ್ಯಾವ ರೀತಿ ಪ್ಲಾಂಟ್ಸ್ ಹಾಕಿದ್ದಾರೆ ಅಂತ ಹೇಳಿ. ಸೊ ಕಾಂಪೌಂಡ್ ಹೊರಗಡೆ ಇರೋವಂತಹ ಪ್ಲಾಂಟ್ಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ, ಅಂದರೆ ಯಾವ ರೀತಿ ಗಾರ್ಡನ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅಷ್ಟೊಂದು ಆರ್ಗನೈಸ್ ಆಗಿ ಒಳಗಡೆ ಇನ್ನೂ ಮಾಡಿಲ್ಲ, ಅಂದರೆ ಏನೇನೋ ದಾಳಿಂಬೆ ಸುಸಿ ಸಪೋಟ ಎಲ್ಲ ಹಾಕೋಣ ಅಂತ ಇದ್ದಾರೆ, ಬಟ್ ಇನ್ನೂ ಹಾಕಿಲ್ಲ. ಜಸ್ಟ್ ಇವಾಗಿರೋ ಅಂಥದ್ದನ್ನ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಆಮೇಲೆ ಮತ್ತೆ ಮಾಡಿಫೈ ಆದಮೇಲೆ ಅಂದರೆ ನೆಕ್ಸ್ಟ್ ಏನೇನು ಚೇಂಜಸ್ ಮಾಡ್ತಾರೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಬನ್ನಿ ಗಾಯ್ಸ್, ಇವತ್ತು ಹೇಗಿದೆ ಅಂತ ಹೇಳಿ ಸ್ಟಾರ್ಟಿಂಗಿಂದ ತೋರಿಸ್ಕೊಂಡು ಬರ್ತೀನಿ. ಸೊ ಇಲ್ಲಿ ಔಟ್ಡೋರ್ ಥರ ಅಂದರೆ ಕಾಂಪೌಂಡಿಂದ ಹೊರಗೆ ಸ್ವಲ್ಪ ಸಸಿಗಳನ್ನ ಹಾಕ್ಕೊಂಡು ಬಂದಿದ್ದಾರೆ. ಸೊ ಇದು ಹುಚ್ಚಳು ಅಂತ ಅಂತಾರೆ ಗಾಯ್ಸ್, ಅಂದರೆ ಯಾವುದಾದ್ರೂ ಅಂದರೆ ದೀಪಾವಳಿ ಟೈಮಲ್ಲೇ ಇದನ್ನು ಹಾಕುವಂಥದ್ದು ಬಾಗಿಲುಗಳಿಗೆ. ಸೊ ಅದನ್ನ ಹಾಕ್ಕೊಂಡಿದ್ದಾರೆ. ಇದು ಬಂದು ತುಳಸಿ ಗಿಡ ಗೈಸ್, ತುಳಸಿ ಗಿಡ ಮತ್ತು ಚೆಂಡು ಹೂವಿನ ಗಿಡನೂ ಹಾಕ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಚೆಂಡು ಹೂವಿದ್ದು. ಸೊ ಯೆಲ್ಲೋ ಕಲರಲ್ಲಿದೆ. ಸೊ ಈ ಗಿಡಗಳನ್ನು ಸಹ ಹಾಕ್ಕೊಂಡಿದ್ದಾರೆ. ಸೊ ಇದು ಚೆಂಡು ಹೂವಿನ ಗಿಡ, ಇದು ಆಬ್ವಿಯಸ್ಲಿ ತುಳಸಿ ಗಿಡ. ಸೊ ನೆಕ್ಸ್ಟ್ ಬಂತು ಅಂತಂದರೆ ಇದು ಚೆಂಡು ಹೂವಿನ ಗಿಡ. ಸುಮ್ಮನೆ ಹೊರಗಡೆ ಸ್ವಲ್ಪ ಶೋಗ್ ಅಂತ ಹೇಳಿ, ಇಲ್ಲಿ ಆಲ್ಮೋಸ್ಟ್ ದನ ಕರುಗಳು ಓಡಾಡುತ್ತಲ್ಲ ಅದಕ್ಕೆ, ಅಂದರೆ ಯಾವ್ಯಾವುದೋ ಸುಮ್ಮನೆ ಶೋಗ್ ಅಂತ ಹೇಳಿ ಹಾಕ್ಕೊಂಡಿದ್ದಾರೆ. ಸೊ ಇದು ಬಂದು ತುಳಸಿ ಗಿಡನೇ ಗೈಸ್, ತುಳಸಿ ಗಿಡ ಮತ್ತು ಚೆಂಡು ಹೂವಿನ ಗಿಡನೇ ಹಾಕ್ಕೊಂಡಿದ್ದಾರೆ. ಸೊ ನೋಡಿ, ತುಳಸಿ ಗಿಡ ಯಾವುದಾದ್ರೂ ಆರೋಗ್ಯಕ್ಕೆ ಇವಾಗ ಆಲ್ಮೋಸ್ಟು ಶಿವಂಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅವಾಗ ಇದನ್ನು ಯೂಸ್ ಮಾಡ್ತಾರೆ. ಸೊ ತುಂಬ ಒಳ್ಳೆಯದು ಅಂತ ಹೇಳಿ, ಅಂದರೆ ಇದನ್ನು ಈ ತುಳಸಿ ಗಿಡನ ಹಾರ ಮಾಡಿಕೊಂಡು ತೊಗೊಂಡೋದ್ರೆ ಫ್ರೆಶಾಗಿ ಚೆನ್ನಾಗಿರುತ್ತೆ ದೇವಸ್ಥಾನಗಳಿಗೆಲ್ಲ. ಈ ಕಲರ್ ಚೆಂಡು ಹೂವನ್ನು ಚೆನ್ನಾಗಿದೆ ಗೈಸ್. ನೋಡಿ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಯೆಲ್ಲೋ ಕಲರ್ ಇದೆ, ಇದು ರೆಡ್ ಕಲರ್ ಇದೆ. ಸೊ ಈ ಥರದ್ದು ನೆಟ್ಕೊಂಡಿದ್ದಾರೆ. ಸೊ ಇದು ಕೆಮ್ಮಿಗೆ ಒಳ್ಳೆಯದು ಗೈಸ್. ಇದು ನೇಮ್ ಗೊತ್ತಿಲ್ಲ ನನಗೆ, ದೊಡ್ಡ ಪತ್ರ ಅನಿಸುತ್ತೆ ಮೇ ಬಿ. ಸೊ ಇದು ಕೆಮ್ಮಿಗೆ ಒಳ್ಳೆಯದು, ಶೀತಕ್ಕೆ. ತುಳಸಿನ ಮತ್ತು ಇದನ್ನು ತಿಂತಾರ ಆಲ್ಮೋಸ್ಟು, ಅಂದರೆ ಏನಾದರೂ ಶೀತ ಆದಾಗ. ಸೊ ನನಗಷ್ಟು ಗೊತ್ತಿಲ್ಲ. ಸೊ ಇದು ತುಳಸಿ ಗಿಡನೇ ಗೈಸ್. ಆಮೇಲೆ ಮತ್ತು ಇದು ಚೆಂಡು ಹೂವಿನ ಗಿಡನೇ ನೆಟ್ಟಿದ್ದಾರೆ, ಮತ್ತು ತುಳಸಿ ಗಿಡ ನೆಟ್ಟಿದ್ದಾರೆ. ಸೊ ಎಷ್ಟೊಂದು ತುಳಸಿ ಗಿಡಗಳನ್ನ ಇಟ್ಕೊಂಡಿದ್ದಾರೆ. ಆರ ಏನಾದರೂ ತೊಗೊಂಡು ಹೋಗೋಕ್ಕಾಗುತ್ತೆ. ಇದು ಹೊರ್ಗಡೆ ಗೈಸ್, ಹೊರಗಡೆ ಸುಮ್ಮನೆ ಈ ಥರ ಮಾಡಿದ್ದಾರೆ. ಇದು ಕಾಂಪೌಂಡ್ ಇದೆ. ಸೊ ಬನ್ನಿ ಕಾಂಪೌಂಡ್ ಒಳಗಡೆ ಹೋಗೋಣ, ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ, ಒಳಗಡೆ ಏನು ಮಾಡಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಬಂತಂತ ಅಂದರೆ ಇಲ್ಲಿ ಗೈಸ್ ಒಂದು ಮಲ್ಲಿಗೆ ಗಿಡ ಹಾಕೊಂಡಿದ್ದಾರೆ. ಇದು ಮಲ್ಲಿಗೆ ಅಂಬು. ಸೊ ಇದು ಮೆಣಸಿನ ಗಿಡ ಗೈಸ್, ಮೆಣಸು ಬಿಡುತ್ತೆ ಇದರಲ್ಲಿ ಸ್ವಲ್ಪ ದೊಡ್ಡ ಆದಮೇಲೆ. ಆಮೇಲೆ ಮತ್ತು ಇದು ಅಲೋವೆರಾ ಜೆಲ್ದು. ಸೊ ಇದನ್ನ ಊರ ಕಡೆ ಎಲ್ಲ ಲೋಳೆ ರಸ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ನಾವು ಏರಿಗೆಲ್ಲ ಯೂಸ್ ಮಾಡ್ಕೊಬೋದು, ಮತ್ತು ಬಾಡಿಗೂ ಅಂದರೆ ಸ್ಕಿನ್ನಿಗೂ ಅಪ್ಲೈ ಮಾಡಿದರೆ ಒಳ್ಳೆಯದು, ಸಾಫ್ಟ್ ಆಗುತ್ತೆ. ಮತ್ತು ಯಾವುದಾದ್ರೂ ಅರಿಶಿನ ಪುಡಿ ಅಥವಾ ಯಾವುದಾದ್ರೂ ಹೋಮ್ ರೆಮಿಡಿ, ಸ್ಕಿನ್ ರೆಮಿಡಿ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಇದು ಮಲ್ಲಿಗೆ ಗಿಡ. ನೆಕ್ಸ್ಟ್ ಬಂದು ಇದು ದಾಸವಾಳ ಗಿಡ. ಈ ದಾಸವಾಳದು ಮೊಗ್ಗಿದೆ. ಸೊ ಈ ಕಲರ್ ಇದೆ, ಒಂದು ಸ್ವಲ್ಪ ಲೈಟ್ ಪಿಂಕಿಶ್ ಕಲರ್ ಇದೆ. ಸೊ ಆ ಕಲರ್ ದಾಸವಾಳ ಇದು. ಸೊ ಇದು ಬಂದು ಮೆಹಂದಿ ಗೈಸ್. ಇದನ್ನ ತಲೆಗೆ ಹಾಕೊಂಡ್ರೆ ಅಂದರೆ ವೈಟ್ ಹೇರ್ಸ್ ಇದ್ದು ಸ್ವಲ್ಪ ಕೆಂಚಕ್ಕಾಗುತ್ತೆ, ಸ್ವಲ್ಪ ಹೊತ್ತು ಬಿಟ್ಟು ತೊಳೆದ್ರೆ. ಸೊ ಆಲ್ಮೋಸ್ಟ್ ಮೆಹಂದಿನ ಕೈಗೆ ಹಾಕೊಳ್ತಾರೆ, ಒಬ್ಬೊಬ್ಬರು ತಂಪು ಅಂತ ತಲೆಗೂ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂತು ಅಂತ ಅಂದರೆ ಇದು ಗುಲಾಬಿ ಗಿಡ ಗೈಸ್. ಗುಲಾಬಿದು ಈ ಕಲರ್ದು, ಅಂದರೆ ವೆರೈಟೀಸ್ ಆಫ್ ಗುಲಾಬಿ ಗಿಡನೇ ನೆಟ್ಟಿದ್ದಾರೆ ಇವರು. ಸೊ ಇದು ಒಂದು ಸ್ವಲ್ಪ ಲೈಟಿಶ್ ಪಿಂಕ್ ಕಲರಲ್ಲಿದೆ. ಇದು ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಟೈಮ್ ಇರೋಲ್ಲ ಗೈಸ್. ಇದು ಇಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ, ಅಂದರೆ ಒಂದೊಂದು ಸೀಸನಲ್ಲಿ ತುಂಬ ಬಿಡುತ್ತೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಇದು ಜಾಸ್ತಿ ಟೈಮ್ ಬಿಸಿಲಲ್ಲಿದ್ದರೆ ಸ್ವಲ್ಪ ಒಣಗೋದಂಗೆ ಬಾಡೋದಂಗೆ ಫೀಲ್ ಆಗುತ್ತೆ. ಇವಾಗ ಅಷ್ಟು ಅನ್ನಿಸ್ತಿಲ್ಲ. ಸೊ ನೆಕ್ಸ್ಟ್ ಬಂದಂತಂದರೆ ಇದು ಸೇಮ್ ಅದೇನೆ, ಬಟ್ ಅಂದರೆ ಇದು ಅಂದರೆ ಹೊರಗಡೆ ಹಾಕಿರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಆಲ್ಮೋಸ್ಟ್ ಕುಯ್ಯೆಲ್ಲ ಇದನ್ನು ಹಂಗೆ ಬಿಡ್ತಾರೆ. ಸೊ ಇಲ್ಲೂ ಒಂದು ತುಳಸಿ ನೆಟ್ಟಿದ್ದಾರೆ ನೋಡಿ ಗೈಸ್. ಈ ಗುಲಾಬಿ ಬಂದು ಕಲರ್ ಒಂಥರ ಚೆನ್ನಾಗಿದೆ, ಅಂದರೆ ಉದ್ರೋಗ್ತಿದೆ. ಒಂಥರ ಲೈಟಿಶ್, ಒಂಥರ ಲೈಟ್ ಪಿಂಕ್ ಕಲರಲ್ಲಿ, ಒಂಥರ ಯಾವುದೋ ಬೇರೆ ಕಲರಲ್ಲಿ ಚೆನ್ನಾಗಿದೆ. ಇದು ಲೈಟ್ ಪಿಂಕ್ ಕಲರಲ್ಲಿದೆ. ನೆಕ್ಸ್ಟ್ ಬಂದು ಇದು ಒಂಥರ, ಬಟ್ ಇದೊಂದು ಸ್ವಲ್ಪ ಇನ್ನೂ ಲೈಟಿಶ್ ಪಿಂಕಲ್ಲಿದೆ, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಶೇಡ್ ಆಫ್ ರೋಸಸ್ಸು. ಸೊ ಇದು ಒಂಥರ ಚೆನ್ನಾಗಿದೆ ಗೈಸ್. ಸೊ ನೆಕ್ಸ್ಟ್ ಬಂದು ಒಂದೇ ಗಿಡದ ಸ್ವಲ್ಪ ಡಾರ್ಕ್ ಶೇಡು ಲೈಟ್ ಶೇಡು ಬಿಟ್ಟಿದೆ ಇದರಲ್ಲಿ. ಸೊ ಇದು ಬಂದು ಮಲ್ಲಿಗೆ ಕಾಕ್ಟ ಗೈಸ್, ಕಾಕ್ಟ ಹೂವು ಬರುತ್ತಲ್ಲ. ಸೊ ಕಾಕ್ಟ ಗಿಡ ಇದು ವೈಟ್ ಕಲರ್. ಅಂದರೆ ಮಲ್ಲಿಗೆ ಹೂವು ಅದು ಸೀಸನ್ ಟೈಮಲ್ಲಿ ಬಿಡುತ್ತೆ. ಈ ಕಾಕ್ಟ ಆದರೆ ಎಲ್ಲ ಸೀಸನಲ್ಲೂ ಬಿಡುತ್ತೆ ಇದು, ಅಂದರೆ ಒಂದೊಂದು ಸಲ ಬಿಡೋಲ್ಲ ಅಷ್ಟೇ, ಮಗ್ಗಿರುತ್ತೆ. ಅದು ಮತ್ತೆ ನೀರು ಹಾಕಿದ್ರೆ ಮತ್ತೆ ಬಿಡ್ತಿರುತ್ತೆ. ಇದು ಕಾಕ್ಟ ಗಿಡ. ಇದು ರೆಡ್ ರೋಸ್ ಅನಿಸುತ್ತೆ ಗೈಸ್, ಅಂದರೆ ಗಟ್ಟಿಗೆ ಬಿಡುತ್ತಲ್ಲ ಆ ಥರದ್ದು ರೆಡ್ ರೋಸು. ಸೊ ಇವಾಗ ಸದ್ಯಕ್ಕೆ ಬಿಟ್ಟಿಲ್ಲ ಅದು. ಇದು ಬಂದು ಮುಳುಗಾಯಿ ಗೈಸ್, ಅಂದರೆ ಬದನೆಕಾಯಿ ಬ್ರಿಂಜಲ್ ಅಂತೀವಲ್ಲ. ಸೊ ಆ ಗಿಡ ಇದು.
ಸೊ ಇದು ಅಷ್ಟೇ ಮಾಮೂಲಿ ಎಲ್ಲ ಸೀಸನಲ್ಲೂ ಬಿಡುತ್ತೆ, ಅಂದರೆ ಮಾಮೂಲಿ ಸಾರಿಗೆ ಏನಾದರೂ ಯೂಸ್ ಮಾಡೋಕ್ಕೆ ಅಂತ ಹಾಕ್ಕೊಂಡಿದ್ದಾರೆ. ಇಲ್ಲಿ ಬಂದು ಮೆಂತ್ಯ ಇತ್ತು ಅಂತ ಹೇಳಿ ಮೆಂತ್ಯನ ಹಾಕ್ಕೊಂಡಿದ್ದಾರೆ. ಸೊ ಅದು ಇನ್ನೂ ಇವಾಗ ತಾನೇ ಬಂದಿದೆ. ಸೊ ಮೆಂತ್ಯ ಸೊಪ್ಪು ಬರುತ್ತೆ, ಮೆಂತ್ಯ ಹಾಕಿದ್ದಾರೆ ಇದ್ರೊಳಗಡೆ. ಸೊ ಮೆಂತ್ಯ ಸೊಪ್ಪು ಬರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು ಮೆಂತ್ಯ ಪಲಾವ್ಗೆಲ್ಲ. ಸೊ ಇಲ್ಲಿ ಸ್ವಲ್ಪ ಹೊರಗಡೆ ಕಾಂಪೌಂಡಿಂದ ಆಚೆ ಸ್ವಲ್ಪ ಏನೇನೋ ಹಾಕ್ಕೊಂಡಿದ್ದಾರೆ ಗೈಸ್, ಅಂದರೆ ಅಲ್ಲಿ ತೋರಿಸ್ತೀನಿ ನೆಕ್ಸ್ಟು ಇದಕ್ಕೆ ಬಂದಾಗ. ಸ್ವಲ್ಪ ಹಂಗೇನೆ ಓವರ್ ವ್ಯೂ ಮಾಡ್ತೀನಿ. ಸೊ ಬನ್ನಿ ಗೈಸ್, ಈ ಕಡೆ ಏನಿದೆ ಅಂತ ಹೇಳಿ ನೋಡೋಣ. ಈ ಕಡೆ ಬಂತು ಅಂತ ಅಂದರೆ ಇದು ಆಗ್ಲಕಾಯಿನ ಗಿಡ ಗೈಸ್. ಆಗ್ಲಕಾಯಿನ ಗಿಡ ಹೂ ಬಿಟ್ಟಿದೆ, ಸ್ವಲ್ಪ ಕಾಯಿ ಬಿಟ್ಟಿತ್ತು, ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಸಾಂಬಾರಿಗೆ. ಇದು ಮೇರಿಕಾಯಿ ಗಿಡ ಅನಿಸುತ್ತೆ ಗೈಸ್. ಮೇರಿಕಾಯಿ ನನಗೂ ಗೊತ್ತಿಲ್ಲ ಅದನ್ನು ಯಾವ ಥರ ಇರುತ್ತೆ ಅಂತ, ನೀವು ಕಾಮೆಂಟ್ ಮಾಡಿ ಗೈಸ್ ಯಾವ ಥರ ಇರುತ್ತೆ ಮೇರಿಕಾಯಿ ಅಂತ ಹೇಳಿ. ನೆಕ್ಸ್ಟ್ ಬಂದು ಇಲ್ಲೂ ಅಷ್ಟೇ ಬದನೆಕಾಯಿನ ಗಿಡ ಗೈಸ್, ಬ್ರಿಂಜಲ್ ಗಿಡ ಇದು. ನೆಕ್ಸ್ಟ್ ಬಂದು ಅಲ್ಲಿ ರೆಡ್ ರೋಸಸ್ ನೋಡಿ ಗೈಸ್, ಚೆನ್ನಾಗಿ ಬಿಟ್ಟಿದೆ. ಸೊ ಅದು ಗಟ್ಟಿದ್ದು ಬರುತ್ತಲ್ಲ ಲೇಯರು, ಆ ಥರ ರೆಡ್ ರೋಸಸ್ಸು. ಅದು ಒಂಥರ ಅಂದರೆ ಅಷ್ಟು ಬಾಡೋಗಲ್ಲ ಗೈಸ್. ಇವಾಗ ಬಿಸಿಲಿಗೆಲ್ಲ ಇಟ್ಟರೆ ಆ ರೋಸಸ್ ಎಲ್ಲ ಫುಲ್ ಶೇಡ್ ಆಗೋಗ್ಬಿಡುತ್ತೆ. ಸೊ ಇದು ಆ ರೀತಿ ಆಗಲ್ಲ. ಸೊ ಅದು ಒಂದು ಡಿಫ್ರೆಂಟ್ ಶೇಡ್ ಆಫ್ ಅಂದರೆ ಲೇಯರ್ ಸ್ವಲ್ಪ ಗಟ್ಟಿ ಇರೋದ್ರಿಂದ ಚೆನ್ನಾಗಿದೆ ಆ ರೆಡ್ ರೋಸಸ್ಸು. ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿನ ಗಿಡ, ಅಂದರೆ ಹಸಿ ಮೆಣಸಿನ್ಕಾಯಿನ ಗಿಡನೂ ನೆಟ್ಟಿದ್ದಾರೆ. ಅದಾದಮೇಲೆ ಇಲ್ಲೂ ಸ್ವಲ್ಪ ಕಾಕಡ ಗಿಡಗಳಿದೆ. ಸೊ ಅದಾದ್ಮೇಲೆ ರೆಡ್ ರೋಸಸ್ ಆ ಕಡೆ ಸೈಡಲ್ಲಿರೋದು. ಸೊ ಇಲ್ಲಿ ಬಂತಂತ ಅಂದರೆ ಮಾಮೂಲಿ ಚೆಂಡು ಹೂವಿನ ಗಿಡ ಗೈಸ್, ಚೆಂಡು ಹೂವಿನ ಗಿಡ. ಮತ್ತು ಇದು ನಿಂಬೆಹಣ್ಣಿನ ಗಿಡ ಮತ್ತು ಅಡಿಕೆ ಗಿಡ ನಮ್ಮ ಮನೆ ಹತ್ರ ಹಾಕೊಂಡ್ರೆ ತುಂಬ ಒಳ್ಳೆಯದು, ಲಕ್ಷ್ಮಿ ಅಂತ ಹೇಳಿ ಹಾಕೊಂಡಿದ್ದಾರೆ. ಇದು ತೊಗರಿ ಗಿಡ. ಸೊ ತೊಗರಿ ಗಿಡ ಎಲ್ಲ ಆಲ್ಮೋಸ್ಟ್ ಬಿಟ್ಟು, ಅಂದರೆ ಒಂದೊಂದು ಸೀಸನಲ್ಲಿ ತುಂಬ ಜಾಸ್ತಿ ಬಿಡುತ್ತೆ. ಇವ್ರದ್ದು ಮುಂಚೆನೇ ಇನ್ನೂ ಒಂದು ತಿಂಗಳಾದ್ಮೇಲೆ ಮತ್ತೆ ಇನ್ನೂ ಜಾಸ್ತಿ ಕಾಯಿ ಬಿಡುತ್ತೆ. ಇದು ಆಲ್ರೆಡಿ ಬಿಟ್ಟು ಕಾಯೆಲ್ಲ ಖಾಲಿಯಾಗಿ ಮತ್ತೆ ಇವಾಗ ಹೂವು ಆಗ್ತಿದೆ. ಇಲ್ಲಿ ನೋಡಿ ಗೈಸ್, ಇದೆಲ್ಲ ಕಾಯಿ, ಇದು ಸ್ವಲ್ಪ ಹೂವು ಇದೆ. ಸೊ ಈ ಥರ ಇದೆ, ಅಂದರೆ ಒಳಗಡೆ ಎಲ್ಲ ಕಾಳೆಲ್ಲ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡಿ, ಅಂದರೆ ಕಾಳೆಲ್ಲ ಅಂದರೆ ಮನೆಯಲ್ಲ ಹಾಕ್ಕೊಳ್ಳೋದ್ರಿಂದ ಸೊ ಯಾವುದೇ ರೀತಿ ಹುಳ ಏನೂ ಆಗಿಲ್ಲ, ಚೆನ್ನಾಗಿ ಬಂದಿದೆ ಕಾಳೆಲ್ಲ. ಸೊ ಈ ಥರ ಚೆನ್ನಾಗಿದೆ ಕಾಳು. ಸೊ ಹೂವು ಎಲ್ಲ ಬಿಟ್ಟಿದೆ ಇನ್ನು. ಸೊ ನೆಕ್ಸ್ಟ್ ಬಂತು ಅಂತ ಅಂದರೆ ಇಲ್ಲೇ ಬದನೆಕಾಯಿನ ಗಿಡ ಮತ್ತೆ ಇಟ್ಕೊಂಡಿದ್ದಾರೆ, ಅಂದರೆ ಸಾಂಬಾರಿಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ. ಸೊ ಮತ್ತು ಅಡಿಕೆ ಸೋಸಿ ಗಿಡ ಇದೆ, ಅಂದರೆ ತೊಗರಿ ಕಾಳಿಂದೇ ಸಾಂಬಾರಿಗೆ ಬೇಕಂತ ಹೇಳಿ ಒಂದು 5-6 ಗಿಡ ಹಾಕ್ಕೊಂಡಿದ್ದಾರೆ, ಚೆನ್ನಾಗಿ ಬಿಟ್ಟಿದೆ. ಮತ್ತು ಇಲ್ಲಿ ಕರ್ಬೇವಿನ ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದಾರೆ ನೋಡಿ ಗೈಸ್, ಕರಿ ಲೀವ್ಸ್ ಅಂತ ಏನು ಹೇಳ್ತೀವಿ. ಸೊ ಆ ಕರ್ಬೇವಿನ ಸೊಪ್ಪಿನ ಗಿಡನ ಹಾಕ್ಕೊಂಡಿದ್ದಾರೆ, ಅಂದರೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆಲ್ಲ ಯೂಸ್ ಮಾಡೋಕ್ಕೆ ಅಂತ ಹೇಳಿ. ಸೊ ಚಿಕ್ಕದು ದೊಡ್ಡದು ಗಿಡ ಎಲ್ಲ ಇದೆ. ಸೊ ಇದು ಬಂದು ಬದನೆಕಾಯಿನ ಗಿಡ ಗೈಸ್. ಇನ್ನು ನೆಕ್ಸ್ಟು ಪಪಾಯ ಗಿಡನೂ ಇದೆ ಗೈಸ್. ನೋಡಿ ಪಪಾಯ ಒಂದೆರಡು ಹಣ್ಣಾಗಿದೆ ಮತ್ತು ಕಾಯಿನೂ ಇದೆ. ಸೊ ಪಪಾಯ ತಿಂದರೆ ಒಳ್ಳೆಯದು ಬೆಳಗ್ಗೆ ಟೈಮು ಅಂತ ಹೇಳಿ ಹಾಕ್ಕೊಂಡಿದ್ದಾರೆ, ಅಂದರೆ ಮನೆ ಹತ್ರನೇ ಇದ್ದರೆ ಅಂದರೆ ಡೈಲಿ ಯೂಸ್ ಮಾಡ್ಕೊಬೋದು ಅಂತ ಹೇಳಿ. ಸೊ ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಈ ಕಲರ್ ಗುಲಾಬಿ ನೋಡಿ ಗೈಸ್, ಇದೊಂದು ಸ್ವಲ್ಪ ಚೆನ್ನಾಗಿದೆ. ಈ ಕಲರು ಒಂಥರ ಕಲರ್ ಚೆನ್ನಾಗಿದೆ, ರೆಡ್ಗಿಂತಲೂ ಈ ಕಲರು ಒಂದು ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬಂದು ಸ್ವಲ್ಪ ಮೊಗ್ಗು ಇದೆ. ಸೊ ಇದೊಂದಷ್ಟೇ ಒಂದು ಸ್ವಲ್ಪ ಅರಳಿರೋ ಥರ ಇದೆ. ಮತ್ತು ಇದು ವೈಟ್ ಸೇವಂತಿಗೆ ಗೈಸ್, ಇದು ಸೇವಂತಿಗೆ ಗಿಡ. ಮತ್ತು ಇದು ದಾಸವಾಳನೇ. ಸೊ ಇನ್ನೂ ಒಂದು ಸೇವಂತಿಗೆ ಯೆಲ್ಲೋ ಕಲರ್ದು ಇಲ್ಲೇ ಇದೆ. ಸೊ ನೆಕ್ಸ್ಟ್ ಬಂದು ಇದು ಬೆಟ್ಟವರೆ ಗೈಸ್, ಬೆಟ್ಟವರೆ ಹೂವು ಅಂತ ಹೇಳ್ತಾರೆ ಇದನ್ನು. ಸೊ ನೆಕ್ಸ್ಟ್ ಬಂದು ಇದು ಕನಕಾಂಬ್ರ ಗಿಡ ಗೈಸ್, ಅಂದರೆ ಕನಕಾಂಬ್ರ ಹೂವು ಅಲ್ಲಿ ಒಂದೇ ಒಂದು ಬಿಟ್ಟಿದೆ, ಈ ಇದ್ರಲ್ಲಿ ಬಿಟ್ಟಿಲ್ಲ. ಸೊ ಇಲ್ಲಿ ನೋಡಿ ಗೈಸ್, ಒಂದು ಕನಕಾಂಬ್ರ ಹೂವು ಬಿಟ್ಟಿದೆ, ಇದು ಕನಕಾಂಬ್ರ ಗಿಡ. ಇದು ಮಾಮೂಲಿ ನೋಡಿ ಗೈಸ್, ಇದು ರೆಡ್ ರೋಸ್ ಚೆನ್ನಾಗಿದೆ. ಇದು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ರೆಡ್ ರೋಸು, ಒಂಥರ ತುಂಬ ನೋಡೋಕ್ಕೇ ಚೆನ್ನಾಗೈತೆ. ಸೊ ಈ ವರ್ಷ ವೈಟ್ ಸೇವಂತಿಗೆ. ಇನ್ನು ನೆಕ್ಸ್ಟ್ ಅದು ಬಿಟ್ಟರೆ ಇಲ್ಲಿ ಈರುಳ್ಳಿಕಾಯಿ ಗಿಡ ನೀಡಿದ್ದಾರೆ ಗೈಸ್, ಈರುಳ್ಳಿಕಾಯಿ ಇದು. ಆಮೇಲೆ ಇದು ರೆಡ್ ರೋಸು, ಅದು ಅಷ್ಟೇ ಗೈಸ್. ಆಮೇಲೆ ಮತ್ತು ಇದು ಕಾಕಡ ಗಿಡಗಳನ್ನ ಇಟ್ಕೊಂಡಿದ್ದಾರೆ ಇಲ್ಲಿ ಫುಲ್ಲು. ಕಾಕಡ ಗಿಡ ಆಲ್ಮೋಸ್ಟ್ ಇದರಲ್ಲೆಲ್ಲ ಕೊಯ್ಕೊಂಡ್ರೆ ಅಂದರೆ ಹೂವು ಕಟ್ಬಿಟ್ಟು ದೇವರಿಗೆಲ್ಲ ಹಾಕ್ಬೋದು. ಮತ್ತು ಇಲ್ಲಿ ಯಾವುದೋ ಒಂದು ಟೊಮೊಟೊ ಗಿಡ ಸಣ್ಣದು ಯಾವುದೋ ಐತೆ ಗೈಸ್. ಆಮೇಲೆ ಇದು ಆಗ್ಲಕಾಯಿ ಗೈಸ್, ಆಗ್ಲಕಾಯಿ ಗಿಡ. ಮತ್ತು ಇದು ಬೆಳ್ತವ್ರೆ. ಮತ್ತು ಇದು ಅಡಿಕೆ ಗಿಡ ನೆಟ್ಟಿದ್ದಾರೆ. ಸೊ ಇದಿಷ್ಟು ಇಲ್ಲಿ ಒಳಗಡೆ ಹಾಕ್ಕೊಂಡಿದ್ದಾರೆ ಗೈಸ್. ಇದನ್ನು ಸ್ವಲ್ಪ ಚೇಂಜಸ್ ಮಾಡ್ತಾರೆ ಅನ್ಸುತ್ತೆ, ಅಂದರೆ ಸಪೋಟ ಗಿಡ ಮತ್ತು ದಾಳಿಂಬೆ ಗಿಡ ಹಾಕ್ಕೊಂಡ್ರೆ ಸ್ವಲ್ಪ ತಿನ್ನೋದಕ್ಕೆ ಫ್ರೂಟ್ಸ್ ಆಗುತ್ತೆ ಸ್ವಲ್ಪ ಪಪಾಯ ಜೊತೆ ಅಂತ ಹೇಳಿ. ನೋಡಿ ಗೈಸ್, ಪಪಾಯ ಎಲ್ಲ ಹಣ್ಣಾಗಿದೆ. ಸೊ ಮಾರ್ನಿಂಗ್ ಟೈಮ್ ತಿಂದರೆ ತುಂಬ ಒಳ್ಳೆಯದು ಇದನ್ನು, ಪಪಾಯನ. ಸೊ ಇದಿಷ್ಟ ಗೈಸ್ ಇಲ್ಲಿನ ಓವರ್ವ್ಯೂ.
ಇಲ್ಲಿ ಏನಾದ್ರೂ ಇಟ್ಕೊಬೋದು, ಸ್ವಲ್ಪ ಪಾರ್ಟ್ಸ್ಗಳಿಗೆ ಪಾರ್ಟಿಗೆ ಇಟ್ಕೊಂಡು ಈ ಸೈಡಲ್ಲಿ ಇಟ್ಕೊಬೋದು. ಸೊ ನೆಕ್ಸ್ಟ್ ಏನಾದರೂ ಆದರೆ ಸ್ವಲ್ಪ ಆರ್ಗನೈಸ್ ಮಾಡಿ ಆಮೇಲಿಂದ ಮತ್ತೆ ಒಂದು ವಿಡಿಯೋನ ಒಂದು ವ್ಲಾಗ್ನ ಹಾಕ್ತೀವಿ. ಸೊ ನೆಕ್ಸ್ಟ್ ಬನ್ನಿ ಗೈಸ್, ಹೊರಗಡೆ ಸ್ವಲ್ಪ ಕಾಂಪೌಂಡಿಂದ ಆಚೆ ಇನ್ನೊಂದು ಸ್ವಲ್ಪ ಹಾಕೊಂಡಿದ್ದೀವಿ, ಅದು ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ಬಂತಂತ ಅಂದರೆ ಸ್ವಲ್ಪ ಇಲ್ಲೂ ತುಳಸಿ ಗಿಡ ಹಾಕೊಂಡಿದ್ದಾರೆ, ಜಾಸ್ತಿ ತುಳಸಿ ಪ್ಲಾಂಟ್ಸ್ನ ಹಾಕೊಂಡಿದ್ದಾರೆ, ಅಂದರೆ ಆರಕ್ಕೆ ಯೂಸ್ ಮಾಡೋಕ್ಕೆ ಅನಿಸುತ್ತೆ. ಸೊ ಅದನ್ನ ನೆಕ್ಸ್ಟ್ ಏನಾದರೂ ಮಾಡಿಫೈ ಮಾಡೋದಾದರೆ ಬೇರೆ ಬೇರೆ ಗಿಡಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲೂ ಸ್ವಲ್ಪ ಬದನೆಕಾಯಿ ಗಿಡಗಳು, ಸಣ್ಣ ಸಣ್ಣ ಗಿಡಗಳನ್ನ ಯಾವ್ಯಾವುದೋ ಹಾಕೊಂಡಿದ್ದಾರೆ. ಏನು ಒಳಗಡೆ ಇದೆ ಗೈಸ್ ಅದನ್ನ ಸ್ವಲ್ಪ ಚೇಂಜಸ್ ಮಾಡೋಣ ಅಂದ್ಕೊಂಡಿದ್ವಿ, ಮಾಡಿಫೈ ಮಾಡೋದು ಅಂದ್ಕೊಂಡಿದ್ವಿ. ಬಿಕಾಸ್ ಮೆಹಂದಿ ಸೊಪ್ಪನ್ನ ಹೊರಗಡೆ ಹಾಕೊಂಡ್ರೂ ಏನೂ ಆಗಲ್ಲ, ಅಂದರೆ ಯಾವುದೇ ರೀತಿ ಹಸುಗಳು ಆ ಥರ ತಿನ್ನಲ್ಲ, ಅಂದರೆ ಮುಟ್ಟಲ್ಲ ಆ ಗಿಡಗಳನ್ನೆಲ್ಲ. ಇನ್ನು ಬೇರೆದಾದರೆ ಸ್ವಲ್ಪ ಅದನ್ನು ಅಳ್ಗಾಡ್ಸಿದ್ರೆ ಇದಾಗುತ್ತೆ, ದಾಳಿಂಬೆ ಗಿಡ ಅವನ್ನೆಲ್ಲ ಅಂತ ಹೇಳ್ಬಿಟ್ಟು ಸೊ ಅದನ್ನ ಒಳಗಡೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ನೋಡೋಣ ಅಂದರೆ ಯಾವ ರೀತಿ ಮಾಡಿಫೈ ಮಾಡ್ಬೋದು ಅಂತ ಹೇಳಿ. ಸೊ ಅದು ಬಿಟ್ಟರೆ ಅಲ್ಲೂ ಸ್ವಲ್ಪ ಪಪಾಯ ಗಿಡಗಳು ಜಾಸ್ತಿ ಹಾಕ್ಕೊಂಡಿದ್ದಾರೆ, ಮತ್ತು ಇನ್ನು ಸ್ವಲ್ಪ ತಗರಿ ಗಿಡಗಳು ಅದು ಇದು ಯಾವ್ಯಾವುದೋ ರೀತಿ ಪ್ಲ್ಯಾಂಟ್ಸ್ಗಳನ್ನ ಇಲ್ಲಿ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಏನಾದರೂ ಚೇಂಜಸ್ ಮಾಡೋಣ ಅಂತಂದರೆ ಫ್ಯೂಚರ್ ಡೇಸಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ ಗೈಸ್. ಇಲ್ಲಿ ಅಂದರೆ ಯಾವ್ಯಾವ ಗಿಡ ಸ್ವಲ್ಪ ಹೊರಗಡೆ ಹಾಕ್ಬೇಕಾದ್ರೂ ಹೊರಗಡೆ ಹಾಕಿ ಒಳಗಡೆ ಸ್ವಲ್ಪ ಗಿಡಗಳನ್ನ ತಂದು ಹಾಕ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಇದಿಷ್ಟು ಗೈಸ್, ಅದನ್ನೇ ಜಾಸ್ತಿ ಹಾಕಿದ್ದಾರೆ. ಮತ್ತು ಅದು ಇತ್ಲ ಅವರೆಕಾಯಿ ಗಿಡ ಅಂತ ಗೈಸ್, ಹಬ್ಬ ಅವರೆಕಾಯಿ ಗಿಡ ಇದಿಷ್ಟು ಇದೆ ಇಲ್ಲಿ ಹೊರಗಡೆ. ಸೊ ಇದಿಷ್ಟು ಗೈಸ್ ಹೊರಗಡೆ ಇರುವಂತಹ ಗಿಡಗಳು. ಸೊ ಇನ್ನು ಫ್ಯೂಚರ್ ವೀಡಿಯೋಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಎಲ್ಲನೂ ತೋರಿಸ್ಕೊಂಡು ಬರ್ತೀವಿ. ಇಲ್ಲೇ ಪಕ್ಕದಲ್ಲೇ ಸ್ಕೂಲ್ ಎಲ್ಲ ಇದೆ, ಒಂಥರ ಚೆನ್ನಾಗಿದೆ ಇಲ್ಲಿ. ಸೊ ಹೊರಗಡೆ ಸ್ವಲ್ಪ ಒಂಟಿ ಮನೆ ಆಗಿರೋದ್ರಿಂದ ಅಲ್ಲೂ ಒಂದು ಸ್ಕೂಲ್ ಇದೆ, ಸೊ ಅದು ಹಾಸ್ಟೆಲೇ ಇಲ್ಲಿದೆ. ಸೊ ಇದಿಷ್ಟೇ ಗೈಸ್ ಇಲ್ಲಿ ಇರೋವಂಥದ್ದು. ಸೊ ನೆಕ್ಸ್ಟು ಇನ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಏನು ಚೇಂಜಸ್ ಮಾಡಿದ್ವಿ, ಸ್ವಲ್ಪ ಏನೇನು ಚೇಂಜಸ್ ಮಾಡ್ಬೋದು, ಏನೇನು ಪಾಟ್ಗಳಿಗೆ ಆಗ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಸ್ವಲ್ಪ ಚೇಂಜಸ್ ಮಾಡೋದ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ. ಸೊ ಇದಿಷ್ಟು ಇವ್ರ ಗಾರ್ಡನ್, ಅಂದರೆ ನಮ್ಮ ಹಸ್ಬೆಂಡ್ ಮನೆ ಗಾರ್ಡನ್ ಆಗಿತ್ತು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ನಿಮಗೆ ವ್ಲಾಗ್ನ ತೋರಿಸ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂದರೆ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ. ಸೊ ಕಮೆಂಟ್ ಮಾಡಿ ಗೈಸ್. ಹಾಗೆ ಎಲ್ಲರೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.